ಹಾಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿಯ ಮುಂದಿನವರಿದ ಭಗವನ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಸಂಗೀತ ಶ್ರೀರಾಮ ಕಲ್ಯಾಣ ಮಾಡ್ತೀನಿ ಅಂತ ಹೇಳಿ ಸೀತಾರಾಮ ಕಲ್ಯಾಣ ಮಾಡ್ತೀನಿ ಅಂತ ಹೇಳಿ ಹರ್ಸ್ಕೊಂಡಿರ್ತಾರೆ, ಭೂಮಿಗೆಲ್ಲ ಒಳ್ಳೇದಾದ್ರೆ ಅಂತ ಹೇಳಿ. ಹಾಗಾಗಿ ಸೀತಾರಾಮ ಕಲ್ಯಾಣ ಮಾಡೋಣ, ಇಬ್ರು ಕೂಡ ಪೂಜೆ ಕೂತ್ಕೊಳ್ರಪ್ಪ ಅಂತ ಹೇಳಿ ಹೇಳಿದಾಗ ಇಬ್ರು ಒಂದೇ ಬಾರಿ ಚಾನ್ಸೇ ಇಲ್ಲ, ಆಗೋದೇ ಇಲ್ಲ ಅಂತ ಹೇಳಿ ಹೊರಟೋಗ್ತಾರೆ. ಹೊರಟೋದ್ಮೇಲೆ ಸಂಗೀತ ಹಿಂದೆನೆ ಹೋಗ್ತಾಳೆ ರೂಮಿಗೆ ಹೋಗಿ, ಯಾಕೆ ಪೂಜೆಗೆ ಯಾಕೆ ಕೊಡ್ತಾಯಿಲ್ಲ ಇಬ್ರು, ಯಾಕಾಗಂತ ಹೇಳಿದ್ದು ಕೇಳ್ತಾಳೆ. ಅವಳಿಗೊಂಥರ ಭಯ ಶುರುವಾಗುತ್ತೆ, ಇದೇನು ನಿಜವಾದ ಮದ್ವೆನ ಅಥವಾ ಏನಾದ್ರು ಸುಮ್ಮನೆ ನಾಟಕ ಆಡ್ತಾ ಇದಾರ ಅಂತ ಹೇಳಿ. ಅಜಿತ, ಮಗನೇ ನಿಮ್ಮ ಒಳ್ಳೇದಕ್ಕೆ ತಾನೇ ನಾನು ಹೇಳ್ತಾ ಇರೋದು, ಈ ಪೂಜೆ ಮಾಡಿದ್ರೆ 7 ಜನ್ಮಕ್ಕೂ ಕೂಡ ನೀವಿಬ್ರು ಗಂಡ ಹೆಂಡತಿ ಸಂಬಂಧ ಚಿರಾಯುವಾಗಿ ಇರ್ತದೆ. ಹಾಗಾಗಿ ಹೇಳು ಅಜಿತ, ಯಾಕೆ ಬೇಡ ಅಂದೆ, ಹೇಳಪ್ಪ ಮಗನೇ ಹೇಳು, ನಿಜವಾಗ್ಲೂ ತಾಳಿ ಕಟ್ಟಿದೀಯೇನೋ? ತಾಳಿ ಹಿಡಿದು ಕೇಳ್ತಾಳೆ. ನಿಜವಾಗ್ಲೂ ತಾಳಿ ಕಟ್ಟಿದ್ಯಾ ಇಲ್ಲ ಸುಮ್ಮನೆ ಏನಾದ್ರು ನಾಟಕ ಆಡ್ತಾ ಇದ್ದೀರಾ ಇಬ್ರು ಅಂತ ಕೇಳಿದಾಗ ಅಜಿತ್, ಇಲ್ಲಮ್ಮ ನಿನ್ನಾಣೆಗೂ ಹೇಳ್ತೀನಿ, ನಾನು ಅಗ್ನಿ ಸಾಕ್ಷಿಯಾಗಿ ಭೂಮಿನ ಮದ್ವೆ ಆಗಿದ್ದೀನಿ, ನಾನು ನಿಜವಾಗ್ಲೂ ಕೂಡ ತಾಳಿ ಕಟ್ಟಿದ್ದೀನಿ, ಅವಳನ್ನ ಹೆಂಡ್ತಿನಮ್ಮ, ಸುಳ್ಳು ಹೇಳ್ತಾ ಇಲ್ಲ ನಾನು. ನನಗೊಂಥರ ಸಮಾಧಾನ ಆಯ್ತು ಈಗ. ಸತ್ಯನ ಇದ್ದವರು, ಹೌದೌದು ನಿಜವಾದ ಹೆಂಡ್ತಿನೇ, ಆದ್ರೆ ಸಂಗೀತಮ್ಮ, ಆದ್ರೆ ನನಗೇನೋ ಡೌಟ್ ಹೊಡಿತಾ ಇದೆ. ಸತ್ಯ ನೀನ್ ನಿಜ ಹೇಳು, ನಿಜ ಹೇಳು. ಅಜಿತ ಹೇಳ್ತಾ, ಅಮ್ಮ ಏನಮ್ಮ, ಏನು ಇಲ್ಲಮ್ಮ. ಅಜಿತ ನೀನ್ ಸುಮ್ಮನೆ ಇರ್ತೀಯಾ? ಸತ್ಯ ಹೇಳು, ಸತ್ಯನೇ ಹೇಳ್ಬೇಕು ನೀನು. ಅಷ್ಟರಲ್ಲಿ ಮನೆಯೊಳಗಡೆ ಇಲ್ಲೆಲ್ಲರೂ ಕೂಡ ಕೂತ್ಕೊಂಡು ರಮಣ ಅಜ್ಜಿನ ಕೇಳ್ತಾನೆ, ಅಲ್ಲ ಅತ್ತೆ ಇದು ಅವಶ್ಯಕತೆ ಇದೆಯಾ ಸೀತಾರಾಮ ಕಲ್ಯಾಣ? ಹಾಗೇನಿಲ್ಲಪ್ಪ, ಸಂಗೀತ ಸೀತಾರಾಮ ಕಲ್ಯಾಣ ಮಾಡ್ತೀನಿ ಅಂತ ಹೇಳಿ ಅರ್ಸ್ಕೊಂಡಿರೋದ್ರಿಂದ ಜೊತೆಗೆ ಆ ಸೌಭಾಗ್ಯ ಬರುವಂಥದ್ದು ಬಹಳ ಅಪರೂಪ. ಅದು ನಮ್ಮನೆಗೆ ಇವತ್ತು ಸಂಗೀತನ ಬಾಯಿನಲ್ಲಿ ಬಂದಿದೆ, ಅದು ನಮ್ಮ ಪುಣ್ಯ, ಸೌಭಾಗ್ಯನೇ ಸರಿ. ಹಾಗಾಗಿ ಸೀತಾರಾಮ ಕಲ್ಯಾಣ ಮಾಡ್ಲಿ ಬಿಡು, ನಾವೆಲ್ಲರೂ ಪೂಜೆನಲ್ಲಿ ಭಾಗವಹಿಸೋಣ. ರಮಣ ಹೇಳ್ತಾನೆ, ಅತ್ತೆ ಅವತ್ತಿನ ದಿನ ನನ್ನ ಮಗ ಅಂಜು ಮತ್ತೆ ಅವನ ನಿಶ್ಚಿತಾರ್ಥ ದಿನ ಅವಳನ್ನ ಮದುವೆ ಬಂದಾಗ ನಮಗೆ ಬಹಳ ನೋವಾಗಿದೆ. ಆ ನೋವನ್ನ ಮರಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಇವತ್ತಿಗೂ. ಹೀಗಿದ್ದಾಗ ಮತ್ತೆ ಅದನ್ನೆಲ್ಲ ಸಹಿಸ್ಕೋಬೇಕು ಅಂತ ಹೇಳ್ತೀರಾ? ಅಷ್ಟರಲ್ಲಿ ಮನಸ್ವಿ ಪಾತ್ರ ವಹಿಸ್ತಾ ಇರುವಂತ ಅಶ್ವಿನಿ ಕೇಳ್ತಾಳೆ, ಏನು ಅಂಜು, ಏನ್ ತಿಂದ ಮಾಡ್ತಾರೆ ಇದಕ್ಕೆ? ಸೀತಾರಾಮ ಕಲ್ಯಾಣ ಯಾತಕ್ಕೋಸ್ಕರ ಮಾಡ್ತಾರೆ? ಅದಕ್ಕೆ ಅಜ್ಜಿ ಹೇಳ್ತಾರೆ, ಸೀತಾರಾಮ ಕಲ್ಯಾಣ ಮಾಡೋದು 7 ಜನ್ಮಕ್ಕೂ ಕೂಡ ನಾವಿಬ್ರೇ ಗಂಡ ಹೆಂಡ್ತಿರಾಗಿ ಬರ್ಬೇಕು ಅಂತ ಹೇಳಿ ಮಾಡೋದು. ಜೊತೆಗೆ ಏಕಪತ್ನಿ ವ್ರತಸ್ಥ ಶ್ರೀರಾಮಚಂದ್ರ. ಅಷ್ಟ್ರಲ್ಲಿ ಅಂಜನ ಕೇಳ್ತಾಳೆ, ಅಜ್ಜಿ ಮದ್ವೆ ಆಗಿರೋರೇ ಪೂಜೆ ಕೂತ್ಕೋಬೇಕಾ, ಬೇರೆ ಹೆಣ್ಮಕ್ಳು ಕೂತ್ಕೋಬೋದಾ? ಹಾಗೇನಿಲ್ಲ, ಬೇರೆ ಹೆಣ್ಮಕ್ಳು ಕೂತ್ಕೋಬಹುದು. ಮನಸ್ಸಿನಲ್ಲಿ ಅವಳು ಮೆಲ್ಕಾಗ್ತಾಳೆ. ಮೊದಲೇ ಅಜಿತ ಅವಳ ಜೊತೆ ಮದ್ವೆ ಆಗಿ ಅಷ್ಟು ಮೆರೆಸ್ತಾನೆ, ಇನ್ನೇನಾದ್ರೂ ಸೀತಾರಾಮ ಕಲ್ಯಾಣದಲ್ಲಿ ಮಾಂಗಲ್ಯ ಧಾರಣೆ ಮತ್ತೊಮ್ಮೆ ಮಾಡ್ಬಿಟ್ರೆ ಇನ್ನು ಮುಗ್ದೇ ಹೋಯ್ತು, ನನ್ಗಂತೂ ಮದ್ವೆ ಆಗ ಚಾನ್ಸೇ ಇಲ್ಲ. ಈ ತರ ಕೆಟ್ಟ ಆಲೋಚನೆ ಮಾಡ್ತಾಳೆ. ಅಜ್ಜಿ ಮುಂದುವರಿಸ್ತಾರೆ, ಹಾಗಾಗಿನೇ ಇದು 7 ಜನ್ಮದ ಬಂಧ ಸ್ಥಿರವಾಗ್ಲಿ ಅಂತ ಹೇಳಿನೇ ಈ ಸೀತಾರಾಮ ಕಲ್ಯಾಣ ಮಾಡೋದು. ಆ ಶ್ರೀರಾಮಚಂದ್ರ ಸೀತಾದೇವಿ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ಲಪ್ಪ. ಈ ಕಡೆ ಸಂಗೀತ ಬಿಡೋದಿಲ್ಲ, ಹೇಳು ಸತ್ಯ, ಅದೇನ್ ನಿಜ ನೀನು ಹೇಳಲೇಬೇಕು. ಸತ್ಯಣ್ಣ, ಅಮ್ಮ ಇವರಿಬ್ರು ಕೂಡ ಮದ್ವೆ ಆಗಿರೋದು ನಿಜವಾಗ್ಲೂ ಸತ್ಯ ಅಲ್ಲ, ಸತ್ಯವಾಗ್ಲೂ ಮದ್ವೆ ಆಗಿಲ್ಲ ಇವರು. ಏನು ನೀನು ಹೇಳ್ತಾ ಇರೋದು? ಅಷ್ಟರಲ್ಲಿ ಅಜ್ಜಿತ, ಏನ್ ಸತ್ಯಣ್ಣ ಏನೇನು ಎದುರಿಸ್ತಿರಲ್ಲ? ಹಾಗಲ್ಲಪ್ಪ ಸಂಗೀತಮ್ಮ, ಇದು ಅವಾಗಲೇ ಮದುವೆ ಆಗಿ ಬಂದಿದ್ದಕ್ಕೆ ಅಷ್ಟಗಾರಣ ಆಯ್ತು. ಈಗಿದ್ದು ಏನಾದ್ರೂ ಸೀತಾರಾಮ ಕಲ್ಯಾಣ ಮಾಡಿದ್ರೆ ಇದ್ಯಾ ಸಂಗೀತಮ್ಮ, ಮತ್ತೊಮ್ಮೆ ಮಂಗಲ್ಯ ಧಾರಣೆ ಆದ್ರೆ ಅದಕ್ಕಮ್ಮ ಹೇಳ್ತಾ ಇರೋದು ಅಂತ ಹೇಳಿ ಅಜಿತ್ ಧ್ವನಿಗೂಡಿಸ್ತಾನೆ. ಸಂಗೀತ ಹೇಳ್ತಾರೆ, ನೋಡೋ ದೊಡ್ಡ ಮನೆಯಲ್ಲಿ ಲವ್ ಮ್ಯಾರೇಜ್ ಮಾಡ್ಕೊ ಬಂದ್ರೆ ಇದ್ದಿದ್ದೆ ಇದೆಲ್ಲ, ಒಂದ್ ಮಗು ಆಗ್ಬಿಟ್ರೆ ಎಲ್ಲ ಸರಿ ಹೋಯ್ತಾರೆ. ಆ ಮಗು ಸತ್ಯನ ಕನ್ಸ್ ಕಾಣಕ್ ಶುರು ಮಾಡ್ತಾರೆ. ಆಗ್ಲೇ ಭೂಮಿ ಅಜಿತನಿಗೆ ಮಗು ಆದಾಗೆ ಕೂತಿರ್ತಾಳೆ. ಭೂಮಿ ಅಜಿತ್ ಬರ್ತಾನೆ ಸ್ಟೇಷನ್ ಇಂದ, ಜಗಳಗಂಟಿ ಏನು ಒಬ್ಳೆ ಹುಡ್ಬಂದ್ಬಿಟ್ಟಿದ್ಯಾ, ಒಬ್ಳೆ ಓಡಾಡ್ಬೇಡ ಅಂತ ಹೇಳಿದ್ರು ಕೂಡ ನಾನು ಒಬ್ಳಲ್ಲ ಬಂದಿದ್ದು, ಮತ್ತೆ ಇನ್ನೆಷ್ಟು ಜನ? ನಾನು ಹೆಚ್ಚು ನುಲಿಬೇಡ, ಸೊಂಟಕ್ಕಿಂತ ಉಳ್ಕಿತ್ತು, ಅದ್ ಏನು ಹೇಳು ಮೊದ್ಲು.
ನಾನು ಒಂದ್ ತೋರಿಸ್ತಾಳೆ, ಥೂ ನಿನ್ನ ಅಂತಾಳ ಅಜಿತ್ ಅಸಹ್ಯ ಪಡ್ತಾನೆ. ಇನ್ನೊಂದು ತೋರಿಸ್ತಾಳೆ, ಥೂ ಗೊತ್ತಾಗಲ್ವಾ ನಿಂಗೆ? ಅದೆಲ್ಲ ಸಾಹೇಬ್ರೆ ಕೇಳಿ ಮತ್ತೆ 3 ಬೆಡ್ ತೋರಿಸ್ಬಾರ್ದು. ಅಜಿತ್ ಏನ್ 3 ನಾಮನ? ಅಲ್ಲ ಸಾಹೇಬ್ರೆ, ನಾವೀಗ 3 ಜನ ಆಯ್ತಾ ಇದೀವಿ. ನಾನೀಗ ಪ್ರೆಗ್ನೆಂಟು, ನಿಮ್ ಮಗುವಿಗೆ ತಾಯಿ ಆಯ್ತಾ ಇದೀನಿ. ನಮ್ದು ಕಾಂಟ್ರಾಕ್ಟ್ ಮದ್ವೆ ಅಲ್ವಾ, ಆದ್ರೆ ಮಧ್ಯದಲ್ಲಿ ಅದು ಏನಾಗುತ್ತೋ ಗೊತ್ತಿಲ್ಲ, ಆಗ್ಬಿಟ್ಟಿದೆ. ಏನ್ ಮಾಡೋದು ಸಾಹೇಬ್ರೆ? ಅಜಿತ್ ಹೇಳ್ತಾನೆ, ವಾರ್ಡ್ರೋಬ್ ತೆಗ್ದ್ಬಿಟ್ಟು ಒಪ್ಪಂದದ ಮದ್ವೆದು ಪತ್ರ ಈಚೆಕ್ ತೆಗ್ದಿದ್ದು ಪರನ್ನ ಹರಿದಾಕ್ಬಿಟ್ಟು, ಇನ್ಮೇಲೆ 1 ವರ್ಷದ ಒಪ್ಪಂದದ ಮದ್ವೆ ಅಲ್ಲ, ಲೈಫ್ ಲಾಂಗ್ ಮದ್ವೆ. ನಾನು ನೀನು ಗಂಡ ಹೆಂಡತಿ ಜೊತೆಗೆ ನಮ್ಮ ಮಗು ಅಂತ ಹೇಳಿ ಮಗುನ ಲಾಲ್ಸೋಕೆ ಶುರು ಮಾಡ್ತಾರೆ. ಇಲ್ಲಿಗೆ ಈ ಒಂದು ಮುಂದುವರಿದ ಭಾಗದ ಕತೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.